ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಭಾರತ ಸೇವಾ. DBSಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರತಿಯೊಂದು ಸಂಚಿಕೆಯಲ್ಲೂ ಒಂದಲ್ಲ ಒಂದು ವಿಚಾರಗಳು ನಿಮಗೆ ಹೇಳ್ತಾನೆ ಇರ್ತೀನಿ. ಈ ವಿಚಾರದಲ್ಲಿ ಈ ಒಂದು ಸಂಚಿಕೆಯಲ್ಲಿ ತಿರ್ಗಾ ಹೇಳ್ತಾ ಇದ್ದೀನಿ ನಾನು. KPP ಪೋರ್ಟಲಲ್ಲಿ ನೀವು ಪ್ರತಿಯೊಬ್ಬರು ಯಾವ ಥರ ಲಾಗಿನ್ ಮಾಡಬೇಕು ಅದನ್ನು ಫಸ್ಟ್ ಕಲ್ತ್ಕೊಳ್ಳಿ ದಯವಿಟ್ಟು. ಇಲ್ಲಿ ನಾನು ಹಾಕಿದ್ದೀನಿ, ಕ್ಲೀನಾಗಿ ಕಲ್ತ್ಕೊಂಡ ತಕ್ಷಣ ರಿಜಿಸ್ಟ್ರೇಷನ್ ಆದ ನಂತರ ಬೇರೆ ವಿಚಾರಗಳು ನೀವು KHB ಆಗಿರಲಿ BDIಯಿಂದ ಆಗಿರಲಿ ನೀವು ಮಾಡಬೇಕಾಗಿರೋಂಥದ್ದು ಆಮೇಲೆ. ಸೊ ಇದನ್ನು ನಾನು ಫಸ್ಟು ಹೇಳಿದ್ದೀನಿ, ಅದನ್ನು ಯಾವ ಥರ ಮಾಡೋವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ CA ಅಂತ ಅಂದರೆ ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ. ಒಂದೇ ಒಂದು ನಿಮಿಷ. ಹೌದು. ಸೊ ಇರುವಂಥ ಸಿವಿಕ್ ಅಮ್ಯುನಿಟೀಸ್ ಅಂತ ಅಂದರೆ ಇದು ಲೀಸ್ಗೋಸ್ಕರ ಕೊಡೋವಂಥ ಒಂದು ಸೈಟ್ಗಳ ಬಗ್ಗೆ ನಾನು ಈ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ಡೈರೆಕ್ಟಾಗಿ ಪೂರ್ತಿ. ಇದು ಪ್ರಕಟಣೆ ಬಂದಿರೋಂಥದ್ದು 26/5/2026 ಪ್ರಕಟಣೆ ಬಂದಿರೋಂಥದ್ದು. ಯಾವುದ್ಯಾವುದು ಹೆಂಗೆ ಎತ್ತ ಪ್ರತಿಯೊಂದು ಹೇಳ್ಕೊಡ್ತೀನಿ. ದಯವಿಟ್ಟು ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ಡೈರೆಕ್ಟಾಗಿ ವಿಚಾರಕ್ಕೆ ಬರೋಣ. KPP ಪೋರ್ಟಲ್ ಅಂದರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲಲ್ಲಿ ನೀವು ಬೇಕಾಗಿರೋಂಥ ಲಾಗಿನ್ನ ಫಸ್ಟ್ ಕಲ್ತ್ಕೊಂಡಿದ್ದ ಇದನ್ನು ನಂದು ಡೈರೆಕ್ಟಾಗಿ ಲಾಗಿನ್ ಮಾಡಿರೋಂಥದ್ದು. ಇಲ್ಲಿ ಪಬ್ಲಿಷ್ ಅಂತ ಹಾಕ್ಕೊಬೇಕು ಫಸ್ಟೇ. ಇಲ್ಲೇ ನೀವು ಪ್ರೊಕ್ಯೂರ್ಮೆಂಟಲ್ಲಿ BDA ಅಂತ ಹಾಕ್ಕೊಂಡು ನೀವು ನೋಡ್ಕೊಬೇಕಾಗತ್ತೆ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಅದನ್ನು ನಾನು ಈ ಸಿವಿಕ್ ಕಮ್ಯುನಿಟೀಸ್ ಏನೈತೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವ ಥರ ನೋಡೋದು, ಯಾವ ಥರ ತೊಗೊಳ್ಳೋದು, ಯಾವ ಥರ ಅದು ಲೀಸ್ಗೆ ಸಿಗೋವಂಥದ್ದು ಅದನ್ನು ನಾನು ಬರೋವಂಥ ಸಂಚಿಕೆಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಲಾಗಿನ್ ಮಾಡೋವಂಥ ಪ್ರಕ್ರಿಯೆ ನಾನು ಇದರಲ್ಲೇ ಫಸ್ಟೇ ಹೇಳಿದೆ. KPP ಕರ್ನಾಟಕ government.in ನಲ್ಲಿ ನೀವು ಲಾಗಿನ್ ಮಾಡಬೇಕಾಗಿರೋಂಥದ್ದು. ಫಸ್ಟು ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ರೆಡಿ ಮಾಡ್ಕೊಳ್ಳಿ. ಲಾಗಿನ್ ಆದ ನಂತರ ನಾನು ಇದನ್ನು ಮುಂಚೆನೂ ಹೇಳಿದೆ, ಲಾಗಿನ್ ಆದ ನಂತರ ನೋಡಿ KPP ಪೋರ್ಟಲ್ ಲಾಗಿನ್ ಆಗಿದ ನಂತರ ನಿಮಗೆ ಏನೇನು ಬೇಕು, ಯಾವ ಥರ ಆಗುತ್ತೆ, ಬಿಡಿಂಗ್ ಆಪ್ಷನ್ ಏನು, 5 ಕ್ರಿಟಿಕಲ್ ಸ್ಟೆಪ್ಸ್ ಟು ಸಬ್ಮಿಟ್ ಇಂಟ್ರೆಸ್ಟ್ ಫಾರ್ ಆಪ್ಷನ್ ಅಂತ ಬರುತ್ತೆ. ಇದನ್ನು ಯಾವ ಥರ ಮಾಡೋದನ್ನು ಅಂತಲೂ ವೀಡಿಯೋನೂ ಹಾಕಿದ್ದೀನಿ. ಅದನ್ನು ಆರಾಮಾಗಿ ಕೂತ್ಕೊಂಡು ನೋಡಿ, ಅದನ್ನು ನೀವು ಕಲ್ತ್ಕೊಂಡಂಗೆ ಆಗುತ್ತೆ. ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. ಏನಿದು ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಏನು ಬಂದಿದೆ, ಯಾವುದು ವಿಚಾರ, ಹೆಂಗೆ ಇದು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಸೊ ಬ್ಯಾಂಗ್ಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ BDIಯಿಂದ ಅತ್ಯಂತ ಪ್ರಮುಖವಾದಂಥ ಪ್ರೀಮಿಯಂ ಬಡಾವಣೆ ಖಾಲಿ ಇರುವಂಥ ಸಿವಿಕ್ ಅಮ್ಯುನಿಟೀಸ್ ನಿವೇಶನಗಳಿದು ಆಯಿತಾ. ದೀರ್ಘಾವಧಿಯ ಲೀಸ್ಗೋಸ್ಕರ ಅಂದರೆ ಜಾಸ್ತಿ ದಿವಸಗೋಸ್ಕರ ಲೀಸ್ಗೆ ಈ ಆಧಾರದ ಮೇಲೆ ನೀಡಲು ಅಧಿಕೃತ ನೋಟಿಫಿಕೇಷನ್ ಇದನ್ನು ಹೊರಪಡಿಸಿದೆ. ಶಿಕ್ಷಣ ಸಂಸ್ಥೆ, ಚಾರಿಟಬಲ್ ಟ್ರಸ್ಟ್ಗಳು ಮತ್ತು ಸೊಸೈಟಿಗಳು ಮತ್ತು ಸಂಘ ಸಂಸ್ಥೆಗಳು BDI ಲೇಔಟ್ಗಳಲ್ಲಿ ದೊಡ್ಡ ಜಾಗವನ್ನು ಪಡೆಯಲು ಇದೊಂದು ಸುವರ್ಣಾವಕಾಶ. ಅಂದರೆ ನಿಮಗೆ ಇದು ದೊಡ್ಡ ಸಂಸ್ಥೆಗಳು ಇರ್ತದಲ್ಲ, ಚಾರಿಟಬಲ್ ಟ್ರಸ್ಟು ಮತ್ತು ಸೊಸೈಟಿಗಳು ಮತ್ತು ಸಂಘ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು, ಅವ್ರಿಗೆ ದೀರ್ಘಾವಧಿಗೋಸ್ಕರ ಅಂತಂದರೆ ಭಾಳ ದಿವಸದಕ್ಕೋಸ್ಕರ ಅವ್ರ ಲೀಸ್ ಆಧಾರದ ಮೇಲೆ ಇದನ್ನು ನೀವು ಪಡಿಬೋದು. ಓಕೆ. ಪ್ರಮುಖವಾದಂಥ ಲೇಔಟ್ಗಳು ಬಂದು ಅರ್ಕಾವತಿ ಇದೆ, ಅಂಜನಾಪುರ ಇದೆ, ಸರ್ M ವಿಶ್ವೇಶ್ವರಯ್ಯ ಲೇಔಟ್ ಇದೆ, ಬನಶಂಕರಿ ಮತ್ತು HSR ಲೇಔಟ್ಗಳಿದೆ. ಇದರಲ್ಲೆಲ್ಲ ಸೈಟ್ಗಳು ಇದೆ. ಓಕೆ. ಇದರಲ್ಲಿ ನೋಡಿ, ಇಲ್ಲಿ ನಿಮಗೆ ಬ್ಯಾಂಗ್ಳೂರು ಸೂರ್ಯನಗರ ಫೇಸ್ 1, ಫೇಸ್ 1, ಫೇಸ್ 2, ಫೇಸ್ 3, ಆಮೇಲೆ ಪೂರ್ತಿ ಬೇರೆ ಕಡೆನೂ ಇದೆ. ಥ್ರೂ ಔಟ್ ಕರ್ನಾಟಕ ಇದು ಇರೋವಂಥದ್ದು. ಓಕೆ. ಒಂದೇ ಜಾಗದಲ್ಲಿ ಅಂತ ಅಲ್ಲ, ಅರ್ಕಲ್ಗೂಡು ನೋಡಿ ಎಲ್ಲ ಕಡೆ ಇದೆ. ಸೊ ಈ ಒಂದು PDF ನಿಮಗೆ ಬೇಕು ಅಂತ ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನನ್ನ ಮೇಲ್ IDಗೆ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನೀಡ್ ದ PDF ಅವ್ರ ಇದ್ರದ್ದು ಒಂದು ಕಾಮೆಂಟ್ ಹಾಕಿ. ಸೊ ಅದಲ್ಲದೆ ನನ್ನ ಮೇಲ್ IDಗೆ ಒಂದು ನಮಸ್ತೆ ಅಂತ ಹಾಕಿ, ಹಲೋ ರಾಹುಲ್ ಅಫಿಷಿಯಲ್ HELLORAHULOFFICIAL ಅಫಿಷಿಯಲ್ ರಾಹುಲ್, ಹಲೋ ರಾಹುಲ್ ಅಫಿಷಿಯಲ್ @gmail.comಗೆ ನನಗೊಂದು ಮೇಲ್ ಹಾಕಿ. ಪ್ರಮುಖವಾದಂಥ ಲೇಔಟ್ಗಳನ್ನ ನಾನು ನಿಮಗೆ ಹೇಳಿದೆ. ಅರ್ಕಾವತಿ, ಅಂಜನಾಪುರ, ಸರ್ M ವಿಶ್ವೇಶ್ವರಯ್ಯ ಲೇಔಟು, ಬನಶಂಕರಿ ಮತ್ತು HSR ಲೇಔಟ್ಗಳಲ್ಲಿದೆ. ಅರ್ಜಿ ಸಲ್ಲಿಸುವ ವಿಧಾನ ಇದು ಈ ಒಂದು ಸಿವಿಕ್ ಕಮ್ಯುನಿಟೀಸ್ ಪಡೆಯೋದಕ್ಕೋಸ್ಕರ ಸೈಟ್ಗಳು ಅಧಿಕೃತವಾಗಿ ಆನ್ಲೈನ್ ಅಥವಾ BDI ಕಚೇರಿಗೇ ನೀವು ಹೋಗ್ಬಿಟ್ಟು ಇದನ್ನು ಅರ್ಜಿ ಸಲ್ಲಿಸಬೇಕಾಗತ್ತೆ. ಆಯಿತಾ. ಅರ್ಹತೆ ಮತ್ತು ಮಾನದಂಡಗಳು ಏನು, ಯಾವ ರೀತಿ ಇದು ಟ್ರಸ್ಟ್ಗಳು ಮತ್ತು ನೋಂದಾಯಿತ ಸೊಸೈಟಿಗಳು ಮತ್ತು ಸಂಸ್ಥೆಗಳು ಈ ಒಂದು ಹಂಚಿಕೆ ಅರ್ಜಿನ ಹಾಕಲಿಕ್ಕೆ ಅರ್ಹರಾಗಿರ್ತಾರೆ. ಓಕೆ. ಡಾಕ್ಯುಮೆಂಟ್ ಚೆಕ್ ಲಿಸ್ಟಲ್ಲಿ ನಿಮಗೆ ಬೇಕಾಗಿರೋಂಥದ್ದು ಏನು ಅಂತ ಅಂದರೆ, ಅರ್ಜಿ ಸಲ್ಲಿಸೋದು ಯಾವುದೇ ಒಂದು ತಪ್ಪುಗಳಾದರೆ
ಪ್ರಮುಖ ದಾಖಲೆಗಳು, ನಿಯಮಗಳಿದೆ. ಸೊ ಅದನ್ನೆಲ್ಲ ನಾನು ಬರೋವಂಥ ಸಂಚಿಕೆಯಲ್ಲಿ ನಿಮಗೆ ಪೂರ್ತಿ ಕ್ಲೀನಾಗಿ ಹೇಳ್ತೀನಿ. ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದು ಆರಾಮಾಗಿ ಹಾಕ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದು. ಬ್ಯಾಂಗ್ಳೂರಿನಲ್ಲಿ ಅರ್ಕಾವತಿ, ಅಂಜನಾಪುರ, ಸರ್ ಎಂ ವಿಶ್ವೇಶ್ವರ ಲೇಔಟು, ಬನಶಂಕರಿ, SSR ಲೇಔಟು ಮತ್ತು ಜ್ಞಾನಭಾರತಿ ಸೇರಿದಂತೆ ಪ್ರಮುಖ ಬಡಾವಣೆಗಳಲ್ಲಿರುವ ಇದು ನೂರಾರು CA ಸೈಟ್ಗಳು. ಆಯಿತಾ, ಇದು ಅದಕ್ಕೆ ಹೇಳ್ತಾರಂಥದ್ದು ಅಂದರೆ ಸಿವಿ ಕಮ್ಯುನಿಟಿ ಸೈಟ್ಸ್ ಅಂತಲೇ ಹೇಳ್ತಾರೆ. ಇದನ್ನು CA ಸೈಟ್ಸ್ ಅಂತ ಹೇಳ್ತೀವಿ. ಇದು ಮೇನು ಸಂಸ್ಥೆಗಳು, ಟ್ರಸ್ಟ್ಗಳು ಮತ್ತು ಸೊಸೈಟಿಗಳಿಗೆ, ತಿರ್ಗಾ ಹೇಳ್ತಾ ಇದ್ದೀನಿ, ಸಂಸ್ಥೆಗಳು, ಸೊಸೈಟಿಗಳು ಮತ್ತು ಟ್ರಸ್ಟ್ಗಳಿಗೆ ದೀರ್ಘಾವಧಿ ಲೀಸ್ ನೀಡೋದಕ್ಕೋಸ್ಕರ BDA ಅವರು ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಓಕೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಡಿಜಿಟಲ್ ಭಾರತ್ ಸೇವಾ ಕಡೆಯಿಂದ ನಿಮಗೆ ಏನು ಬೇಕು ಎಲ್ಲ ವಿಚಾರದಲ್ಲೂ ನಾನು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಆಮೇಲೆ ಇದು ಸ್ಕ್ವೈರ್ ಮೀಟರ್ಸಲ್ಲಿದೆ, ಅದು ಮಾತ್ರ ಗ್ಯಾಪ್ನ ಇಟ್ಕೊಳ್ಳಿ. ಇದು ಸ್ಕ್ವೈರ್ ಮೀಟರ್ಸಲ್ಲಿದೆ, ಇದು ಸ್ಕ್ವೈರ್ ಫೀಟಲ್ಲ. ನಾನು ಪ್ರತಿ ಸತಿ ಹೇಳ್ತೀನಿ, ಸ್ಕ್ವೈರ್ ಫೀಟ್ ಇದ್ದಾಗ ಅದನ್ನು ಸ್ಕ್ವೈರ್ ಮೀಟರ್ಸ್ ಹೆಂಗೆ ಮಾಡೋದು ಅಂತ ಅಂದರೆ, ಈಗ 1600 ಸ್ಕ್ವೈರ್ ಫೀಟ್ ಇದೆ. ಇದು ನೋಡಿ, ಇಲ್ಲಿ 1600 ಸ್ಕ್ವೈರ್ ಫೀಟ್ ಇದೆ. ಇದನ್ನು ನೀವು ಸ್ಕ್ವೈರ್ ಫೀಟ್ಗೆ ಹಾಕ್ಕೋಬೇಕು ಅಂತ ಅಂದರೆ, ನಾನು ಇಲ್ಲಿ ಕ್ಯಾಲ್ಕುಲೇಟರ್ ಆನ್ ಮಾಡ್ಕೋತೀನಿ. ವೇರ್ ಈಸ್ ದಟ್ ಕ್ಯಾಲ್ಕುಲೇಟರ್? CA ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೋತೀನಿ. 1600 ಸ್ಕ್ವೈರ್ ಮೀಟರ್ಸ್ ಅಂತ ಅಂದರೆ ಇಂಟು 10.75 ಹಾಕ್ಕೊಳ್ಳಿ. ಸೊ 1 10 100,000 10,000 17,200 ಸ್ಕ್ವೈರ್ ಫೀಟ್ ಇದೆ. ಸ್ಕ್ವೈರ್ ಫೀಟ್ ಇದು, ಸ್ಕ್ವೈರ್ ಫೀಟ್. ಆಮೇಲೆ ಬೋರ್ಡ್ ರೇಟ್ ಏನಿದೆ ಅದನ್ನು ಹಾಕಿದ್ದಾರೆ, 53,820 ರೂಪಾಯಿ. ಇದು ಸ್ಕ್ವೈರ್ ಮೀಟರ್ಸಲ್ಲಿದೆ. ಆಯಿತಾ, ಸ್ಕ್ವೈರ್ ಮೀಟರ್ಸಲ್ಲಿರೋವಂಥದ್ದು. ಇದನ್ನು ಸಹ ನೀವೇನು ಮಾಡಬೇಕು, ಅದನ್ನು ಸ್ಕ್ವೈರ್ ಫೀಟಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. ಅದನ್ನು ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋದು? ಇದೆರಡನ್ನೂ ಫಸ್ಟು ಗುಣಿಸ್ಬಿಡಿ. 1600 ಇಂಟು 53,820 ಅಂತ ಅಂದರೆ ಇಷ್ಟ ಆಯಿತು. ಡಿವೈಡೆಡ್ ಬೈ 17,200 5,600 ರೂಪಾಯಿ ಬರುತ್ತೆ ಒಂದು ಸ್ಕ್ವೈರ್ ಫೀಟ್ಗೆ. 5,600 ರೂಪಾಯಿ ಬೀಳುತ್ತೆ. ಅಂದರೆ ಇಂಟು 17,200 ಸ್ಕ್ವೈರ್ ಫೀಟ್. ನೋಡಿ, ಇಲ್ಲಿಗೆ ಕರೆಕ್ಟ್ ಆಯಿತು. ಆಯಿತಾ? ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ವಿಚಾರನ ಹೇಳ್ಕೊಡ್ತೀನಿ. ಕರ್ನಾಟಕ ಗೃಹ ಮಂಡಳಿಯಿಂದ ಪ್ರಕಟ ಆಗಿರೋವಂಥದ್ದು ಇದು. ತಿರ್ಗಾ ಹೇಳ್ತೀನಿ, ಇದು ಬಂದು ನಿಮಗೆ ಓನ್ಲಿ ಸಂಸ್ಥೆಗಳು, ಟ್ರಸ್ಟ್ಗಳು ಮತ್ತು ಸೊಸೈಟಿಗಳಿಗೆ ಮಾತ್ರ ಇದು ಕೊಡುವಂಥದ್ದು ಇದು. ಆಯಿತಾ? ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಹಾಕಿ, ವಿಚಾರಗಳನ್ನ ಹೇಳಿ, ಕಾಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆಗಳನ್ನ ಕೇಳಿ, ನಾನು ಅದನ್ನ ವಿಚಾರಗಳನ್ನ ಹೇಳ್ತೀನಿ. ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.